ಹಾಯ್ ನಮಸ್ಕಾರ. ಇವತ್ತು ನೋಡ್ರಿ ಮನೆಯಲ್ಲಿ ಮಸಾಲ ಸ್ವೀಟ್ ಕಾರ್ನ ಮಾಡತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ 1 ಕಪ್ ಅಟ್ಟ ಸ್ವೀಟ್ ಕಾರ್ನ ಬಿಡಿಸಿ ಇಟ್ಕೊಂಡಿನಿ, ನಾನು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡಿನಿ. ಅದಕ್ಕೆ ಸ್ವೀಟ್ ಕಾರ್ನ್ ಕುದಿಯೋಷ್ಟು ನೀರನ್ನು ಹಾಕೊಳಕತ್ತೀನಿ ನೋಡ್ರಿ. ಇವಾಗ ಸ್ವೀಟ್ ಕಾರ್ನನ್ನು ಹಾಕೊಳಕತ್ತೀನಿ ನೋಡ್ರಿ. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳಕತ್ತೀನಿ ರೀ. ನಾನು ಉಪ್ಪು ಹಾಕಿಬಿಟ್ಟು ಒಂದು 10-15 ನಿಮಿಷ ಕುದಿಬೇಕು ರೀ. ಇವಾಗ ನೋಡ್ರಿ ಕಾರ್ನೆಲ್ಲ ಕುದ್ದಾವು, ಸ್ವೀಟ್ ಕಾರ್ನ್ ಕುದ್ದಾವ್ರಿ. ಇವಾಗ ಒಂದು ಸಾಣಿಗೆಗೆ ಹಾಕ್ಕೊಂಡಿರಿ ನಾನು ನೀರೆಲ್ಲ ಇದಾಗಕ್ಕೆ. ಇಲ್ಲಿ ನೋಡ್ರಿ ಒಲೆ ಮ್ಯಾಗ ಒಂದು ಬಾಣಲಿ ಇಟ್ಕೊಂಡಿನಿ ರೀ ನಾನು, ಪಾತ್ರೆ. ಇದನ್ನು ಬಾಣಲಿಗೆ ಇವಾಗ ನೋಡ್ರಿ ಸ್ವೀಟ್ ಕಾರ್ನ್ ಕುದಿಸಿ ಇಟ್ಕೊಂಡಿದ್ದು ಹಾಕ್ಕೊಂಡಿನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕೊಳಕತ್ತೀನಿ ನೋಡ್ರಿ. ಬೆಣ್ಣೆ ಹಾಕಿಬಿಟ್ಟು ಎಲ್ಲ ಬೆಣ್ಣೆ ಮತ್ತು ಗೊಂಜಾಳ ಸ್ವೀಟ್ ಕಾರ್ನು ಎಲ್ಲ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಎಲ್ಲ ಬೆಣ್ಣೆ ಮತ್ತು ಸ್ವೀಟ್ ಕಾರ್ನ ಎಲ್ಲ ಮಿಕ್ಸ್ ಆಗ್ಯಾವು. ಇವಾಗ ಒಂದು ಅರ್ಧ ಸ್ಪೂನ್ ಖಾರದ ಪೌಡರ್ನ ಹಾಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳಕತ್ತೀನಿ ರೀ. ಸ್ವೀಟ್ ಕಾರ್ನ್ ಕುದಿಸೋದು ಮುಂದೆ ಸ್ವಲ್ಪ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿನಿ ನೋಡ್ರಿ. ಹಾಕಿಬಿಟ್ಟು ಎಲ್ಲ ಮಿಕ್ಸ್, ಉಪ್ಪು ಖಾರ ಮತ್ತು ಸ್ವೀಟ್ ಕಾರ್ನ್ ಜೊತೆ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿನಿ ನೋಡ್ರಿ. ಇವಾಗ ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲನ ಹಾಕ್ಕೊಳಕತ್ತೀನಿ ನೋಡ್ರಿ, ಪೌಡರ. ಇವಾಗ ರೀ ಇದಕ್ಕೆ ನಾನು ಲಿಂಬೆ ಹಣ್ಣನ್ನು ಹಿಂಡ್ಕೊಳತ್ತೀನಿ ರೀ. ಚಾಟ್ ಮಸಾಲ ಹಾಕಿವಲ್ರಿ, ಅದ್ರೊಳಗೆ ಹುಳಿ ಇರ್ತದೆ ರೀ. ಆದರೂ ಲಿಂಬೆ ಹಣ್ಣು ಹಾಕೋದ್ರಿಂದ ರುಚಿ ಇರುತ್ತೆ ರೀ. ಲಿಂಬೆ ಹಣ್ಣು ಹಾಕೋದ್ರಿಂದ ಒಂಥರ ಅದು ಟೇಸ್ಟ್ ಕೊಡುತ್ತೆ ರೀ. ಇವಾಗ ನೋಡ್ರಿ ಲಿಂಬೆ ಹಣ್ಣು ಹಾಕಿದ್ಮ್ಯಾಗ ಎಲ್ಲ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ನೋಡ್ರಿ ಮಸಾಲ ಸ್ವೀಟ್ ಕಾರ್ನ್ ರೆಡಿ ಇದೆ ನೋಡ್ರಿ. ಯಾರಿಗೆಲ್ಲ ಇಷ್ಟ ಇಲ್ಲರಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಇಷ್ಟ ಆಗುವಂಥ ಮಸಾಲ ಸ್ವೀಟ್ ಕಾರ್ನ್ ರೆಡಿ ಆದ ನೋಡ್ರಿ. ಮಕ್ಕಳಿಗಂತೂ ತುಂಬ ಇಷ್ಟ ರೀ ಇವು. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.